ವೃಷಭರಾಶಿ ಜನವರಿ 2026 ಮಾಸಿಕ ಭವಿಷ್ಯ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಜನವರಿ 2026 ತಿಂಗಳ ವೃಷಭರಾಶಿ ಭವಿಷ್ಯ ನೋಡೋಣ. ಈ ತಿಂಗಳು ವೃಷಭರಾಶಿಯವರಿಗೆ ಸಹನೆ ಮತ್ತು ಸಮೃದ್ಧಿಯ ತಿಂಗಳು ಅಂತಾನೆ ಹೇಳಬಹುದು. ನೀವು ಥಂಬ್ನೇಲ್ನಲ್ಲಿ ನೋಡಿದ್ರಲ್ಲ, ಈ ತಿಂಗಳು ನಿಮಗೆ ರಾಜಯೋಗ ಶುರುವಾಗೋ ಸಮಯ. ಅಂದರೆ ಬಹಳ ದಿನಗಳಿಂದ ನಿಂತುಹೋದ ಕೆಲಸಗಳು ಈಗ ವೇಗ ಪಡೆದುಕೊಳ್ಳುತ್ತವೆ. ಆದ್ರೆ ಒಂದು ವಿಷಯದಲ್ಲಿ ನೀವು ಅಲಕ್ಷ್ಯ ಮಾಡಿದ್ರೆ ದೊಡ್ಡ ನಷ್ಟ ಅನುಭವಿಸಬೇಕಾಗಬಹುದು. ಅದು ಏನು ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಅದಕ್ಕಾಗಿ ಪೂರ್ತಿ ವಿಡಿಯೋ ನೋಡಿ. ಹಿಂದಿನ ತಿಂಗಳುಗಳಲ್ಲಿ ಇದ್ದ ಹಣಕಾಸಿನ ಮುಗ್ಗಟ್ಟು ಈಗ ನಿಧಾನವಾಗಿ ದೂರವಾಗಲಿದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಕಳೆ ಬರುತ್ತೆ. ಆದ್ರೆ ಸೋಮಾರಿತನ ನಿಮ್ಮ ಕೆಲಸಕ್ಕೆ ಅಡ್ಡಿ ಮಾಡಬಹುದು. ಹಾಗಾಗಿ ಈ ತಿಂಗಳು ಕ್ರಿಯಾಶೀಲವಾಗಿರೋದು ತುಂಬಾ ಮುಖ್ಯ. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, ಜನವರಿ 13 ರಿಂದ 17 ನಡುವೆ ಗ್ರಹಗಳ ಬದಲಾವಣೆಯಿಂದಾಗಿ ನಿಮ್ಮ 9ನೇ ಮನೆ ಅಂದರೆ ಭಾಗ್ಯಸ್ಥಾನ ಬಲಗೊಳ್ಳುತ್ತಿದೆ. ಇದು ನಿಮ್ಮ ಅದೃಷ್ಟವನ್ನು ಬಡಿದೆಬ್ಬಿಸುವ ಸಮಯ. ವೃತ್ತಿ ಮತ್ತು ಉದ್ಯೋಗಿಗಳಿಗೆ ಈ ತಿಂಗಳು ಶುಭ ತರಲಿದೆ. ಹೊಸ ಕೆಲಸದ ಹುಡುಕಾಟದಲ್ಲಿದ್ದವರಿಗೆ ಉತ್ತಮ ಆಫರ್ ಸಿಗಬಹುದು. ಆಫೀಸ್ನಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಸಹೋದ್ಯೋಗಿಗಳ ಜೊತೆಗಿನ ಸಂಬಂಧ ಸುಧಾರಿಸುತ್ತೆ. ಸರ್ಕಾರಿ ಕೆಲಸದಲ್ಲಿರುವವರಿಗೆ ಬಡ್ತಿ, ಪ್ರಮೋಷನ್ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ದೂರದ ಊರಿಗೆ ವರ್ಗಾವಣೆ ಬಯಸುವವರಿಗೆ ಈ ತಿಂಗಳು ಆಸೆ ಈಡೇರಬಹುದು. ವಿಶೇಷವಾಗಿ ಜನವರಿ 15 ನಂತರ ವೃತ್ತಿಜೀವನದಲ್ಲಿ ವೇಗ ಸಿಗಲಿದೆ. ವ್ಯವಹಾರ ಮತ್ತು ಉದ್ಯಮ ವ್ಯಾಪಾರಸ್ಥರಿಗೆ ಈ ತಿಂಗಳು ಲಾಭದಾಯಕವಾಗಿರುತ್ತೆ. ಹೊಸ ಬಂಡವಾಳ ಹೂಡಲು ಇದು ಯೋಗ್ಯ ಸಮಯ. ಷೇರು ಮಾರುಕಟ್ಟೆ ಅಥವಾ ರಿಯಲ್ ಎಸ್ಟೇಟ್ನಲ್ಲಿರುವವರಿಗೆ ಅನಿರೀಕ್ಷಿತ ಲಾಭ ಕಾದಿದೆ. ಕುಟುಂಬದ ಉದ್ಯಮ ನಡೆಸುತ್ತಿರುವವರಿಗೆ ಹಿರಿಯರ ಬೆಂಬಲ ಸಿಗುತ್ತೆ. ಹೊಸ ಪಾರ್ಟ್ನರ್ಶಿಪ್ ವ್ಯವಹಾರ ಶುರು ಮಾಡುವ ಮುನ್ನ ನಂಬಿಕಸ್ಥರ ಸಲಹೆ ಪಡೆಯಿರಿ. ಬಟ್ಟೆ ವ್ಯಾಪಾರ, ಜ್ಯುವೆಲ್ಲರಿ ಮತ್ತು ಆಹಾರೋದ್ಯಮದವರಿಗೆ ಈ ತಿಂಗಳು ತುಂಬಾ ಚೆನ್ನಾಗಿದೆ. ಹಣಕಾಸು ಸ್ಥಿತಿ, ಹಣದ ಹರಿವು ಉತ್ತಮವಾಗಿರುತ್ತೆ. ಹಳೆಯ ಸಾಲಗಳನ್ನು ತೀರಿಸಲು ಇದು ಸರಿಯಾದ ಸಮಯ. ಆದ್ರೆ ಐಷಾರಾಮಿ ವಸ್ತುಗಳ ಮೇಲೆ ಅನಗತ್ಯ ಖರ್ಚು ಮಾಡಬೇಡಿ. ಮನೆ ದುರಸ್ತಿ ಅಥವಾ ಶುಭ ಕಾರ್ಯಗಳಿಗಾಗಿ ಹಣ ವ್ಯಯವಾಗಬಹುದು. ಉಳಿತಾಯದ ಕಡೆ ಗಮನ ಕೊಟ್ಟರೆ ಭವಿಷ್ಯಕ್ಕೆ ಒಳ್ಳೆಯದು. ಪ್ರೀತಿ ಮತ್ತು ದಾಂಪತ್ಯ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿಬರುವ ಸಾಧ್ಯತೆಯಿದೆ. ಮನಸ್ಸಿಗೆ ಒಪ್ಪುವ ಸಂಗಾತಿ ಸಿಗಬಹುದು. ಪ್ರೇಮಿಗಳ ನಡುವೆ ನಂಬಿಕೆ ಹೆಚ್ಚಾಗುತ್ತೆ. ವಿವಾಹಿತರಿಗೆ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವಾಗುತ್ತೆ. ಮನೆಗೆ ಹೊಸ ಅತಿಥಿಯ ಆಗಮನದ ಸೂಚನೆ ಸಿಗಬಹುದು. ಕುಟುಂಬ ಜೀವನ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ತಂದೆ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ. ಬಹಳ ದಿನಗಳಿಂದ ನಿಗದಿಯಾಗದ ಪ್ರವಾಸ ಈ ತಿಂಗಳು ಕೈಗೂಡಬಹುದು. ಸಂಬಂಧಿಕರ ಜೊತೆಗಿನ ಹಳೆಯ ಕಹಿ ನೆನಪುಗಳು ಮರೆಯಾಗಿ ಹೊಸ ಬಾಂಧವ್ಯ ಬೆಳೆಯುತ್ತೆ. ಶಿಕ್ಷಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ತುಂಬಾ ಅದೃಷ್ಟ ತರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಗೆಲುವು ಸಿಗುವ ಸಾಧ್ಯತೆ ಇದೆ. ಸಂಶೋಧನೆ ಮತ್ತು ತಾಂತ್ರಿಕ ಶಿಕ್ಷಣ ಪಡೆಯುತ್ತಿರುವವರಿಗೆ ಹೆಚ್ಚಿನ ಗೌರವ ಸಿಗುತ್ತೆ. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಧಾರಣವಾಗಿರುತ್ತೆ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಅಜೀರ್ಣ ಕಾಡಬಹುದು. ತಿನ್ನುವ ಆಹಾರದ ಮೇಲೆ ಹತೋಟಿ ಇರಲಿ. ಕಣ್ಣಿನ ಸಮಸ್ಯೆ ಇದ್ದರೆ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ. ಪ್ರತಿದಿನ ವಾಕಿಂಗ್ ಅಥವಾ ವ್ಯಾಯಾಮ ಮಾಡುವುದನ್ನು ಮರೆಯಬೇಡಿ. ಈ ತಿಂಗಳು ಮಾಡಬಾರದ ಒಂದು ತಪ್ಪು ಸೋಮಾರಿತನ ಮತ್ತು ಕೆಲಸ ಮುಂದೂಡುವುದು. ನಾಳೆ ಮಾಡೋಣ ಅನ್ನೋ ಗುಣ ನಿಮ್ಮ ಕೈಗೆ ಬಂದ ತುತ್ತನ್ನು ದೂರ ಮಾಡಬಹುದು. ಆಲಸ್ಯವನ್ನು ಬಿಟ್ಟು ಪ್ರಯತ್ನ ಪಟ್ಟರೆ ಮಾತ್ರ ಈ ತಿಂಗಳ ರಾಜಯೋಗ ನಿಮಗೆ ಫಲ ನೀಡುತ್ತೆ. ಶುಭ ದಿನಗಳು ಮತ್ತು ಪರಿಹಾರ. ಶುಭ ದಿನಗಳು 1, 4, 5, 8, 12, 13, 21, 22, 28, 29, 31. ಎಚ್ಚರಿಕೆ ದಿನಗಳು 6, 16, 26. ಶುಭ ಬಣ್ಣ ಬಿಳಿ, ಕೆನೆ, ಕ್ರೀಮ್, ಹಸಿರು. ಶುಭ ಸಂಖ್ಯೆ 2, 7. ಶುಭವಾರ ಶುಕ್ರವಾರ, ಬುಧವಾರ. ಪ್ರತಿದಿನ ಮಹಾಲಕ್ಷ್ಮಿಯ ಸ್ತೋತ್ರ ಪಠಿಸಿ. ಶುಕ್ರವಾರದ ದಿನ ಬಿಳಿ ಬಣ್ಣದ ಸಿಹಿಯನ್ನು ದಾನ ಮಾಡಿ. ಗೋವಿಗೆ ಹಸಿರು ಹುಲ್ಲು ಅಥವಾ ಹಣ್ಣನ್ನು ನೀಡಿ. ಬಡ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಿ. ಸಮಾಪನೆ. ಇದು ಜನವರಿ 2026 ವೃಷಭರಾಶಿ ಸಂಪೂರ್ಣ ಭವಿಷ್ಯ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಕಾಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ರಾಶಿ ಭವಿಷ್ಯಕ್ಕಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.